ಇದೊಂದು ಸತ್ಯ ಗೊತ್ತಾ ನಿನಗೆ, ಇವತ್ತುವರೆಗೂ ಯಾರೂ ನಿನ್ನನ್ನು ಹರ್ಟ್ ಮಾಡಿಲ್ಲ. ನೋಡ್ಕೊ ನೀನೇ, ಯಾರೂ ಹರ್ಟ್ ಮಾಡೋಕ್ಕಾಗೋದೇ ಇಲ್ಲ. ಯಾರೂ ನಿನಗೆ ಅಪ್ಸೆಟ್ ಮಾಡಿಲ್ಲ. ನೀನು ಅಪ್ಸೆಟ್ ಮಾಡ್ಕೊಂಡಿಲ್ಲ. ಅದು ಹೆಂಗೆ ನೀನು ಅಪ್ಸೆಟ್ ಮಾಡ್ಕೊಳ್ತೀಯ? ಎಲ್ಲ ಆಗಿರೋದು ನಿನ್ನ ಕಲ್ಪ್ರಿಟ್ ಮೈಂಡು, ಕಂಡೀಷನಿಂಗ್ ಆಫ್ ದಿ ಮೈಂಡ್. ಯಾರೂ ಪೀಡಿಸ್ತಾ ಇಲ್ಲ. ನೀನು ಆ ಒಂದು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದೆಯಲ್ಲ, ಆ ಕಂಡೀಷನ್, ಇದು ಹೀಗೆ ಅಂತ ಒಂದು ಅವಕಾಶ ನಿನಗೆ. ಆ ಕಂಡೀಷನ್, ಆ ಪ್ರೋಗ್ರಾಮಿಂಗ್ ನೋಡು, ನಿನ್ನ ಜೀವನದ ಶೈಲಿ ಬದಲಾಯಿಸ್ಕೋ, ಆಲೋಚನೆ ಮಾಡೋ ಶೈಲಿ ಬದಲಾಯಿಸ್ಕೋ. ಅಪ್ಸೆಟ್ ಯಾರೂ ಮಾಡಿಲ್ಲ. ಅಪ್ಸೆಟ್ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ, ಅವರಿಂದ ಅಂತ ಅವ್ರನ್ನ ರಿಪೇರಿ ಮಾಡೋಕ್ಕೆ ಹೋಗ್ತೀವಿ. ನಾವು ಟೆನ್ಷನ್ ಮಾಡ್ಕೋಬಾರ್ದು, ಅಪ್ಸೆಟ್ ಮಾಡ್ಕೋಬಾರ್ದು ಅಂತ ಏನೇನೋ ಸರ್ಕಸ್ ಮಾಡ್ತೀವಿ. ಅದೆಲ್ಲ ಮಾಡೋದ್ರ ಬದಲು ನೀವು ಪ್ರೋಗ್ರಾಮ್ ಚೇಂಜ್ ಮಾಡ್ಕೋಬೇಕು. ಕಂಡೀಷನ್ ಇದೆಯಲ್ಲ, ಅದನ್ನು ನೋಡ್ಕೋಬೇಕು. ಆ ನೆಗೆಟಿವಿಟಿನ ತಡೆಯೋಕ್ಕೆ ಹೋಗಬೇಡಿ. ನೆಗೆಟಿವಿಟಿ ಎಲ್ಲೂ ಹೊರಗಡೆ ಇಲ್ಲ, ನಿಮ್ಮ ಕಂಡೀಷನ್ ಅದು. ಎಲ್ಲೂ ರಿಯಾಕ್ಟ್ ಮಾಡಬೇಡಿ. ಹೊರಗಡೆಯಿಂದ ಅದು ಸಾಧ್ಯವೇ ಇಲ್ಲ. ಇನ್ನರ್ ಚೇಂಜ್, ಆಕ್ಸೆಪ್ಟ್ ಆ್ಯಸ್ ಯು ಆರ್. ಆವಾಗ ನಿನಗೆ ಗೊತ್ತಾಗುತ್ತೆ ಎಲ್ಲಿ ನಾನು ಸರಿ ಮಾಡ್ಕೋಬೇಕು. ಆಗ ನಾವು ಆಟೋಮೆಟಿಕ್ಕಾಗಿ ಆಕ್ಸೆಪ್ಟ್ ಅದರ್ಸ್ ಆ್ಯಸ್ ದೇ ಆರ್. ಇದೆಲ್ಲ ಸೆಲ್ಫ್ ಇಂಟ್ರೋಸ್ಪೆಕ್ಷನ್, ಬೇರೆಯವ್ರು ನೋಡೋದ್ರಿಂದ ಅಲ್ಲ.